ಬಂದವರಿಗೆ ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಮೊನ್ನೆ ತಾನೇ ನಾನು ಜಸ್ಟ್ 3 ದಿನ ಆಗಿತ್ತು ಇದೇ ಅಡಿಕೆ ಗಿಡದ್ದು ನಾನು ಅಡಿಕೆ ಗಿಡ ಬಾಳೆ ಗಿಡಕ್ಕೆ ಬ್ರಹ್ಮಾಸ್ತ್ರ ಮಾಡಿಸ್ತಾ ಇದ್ದೀನಿ ಅಂತ ನಾನು ವಿಡಿಯೋ ಹಾಕಿದ್ದೆ. ಖುದ್ದಾಗಿ ನಾನು ಇದೇ ಥರ ನೆನೆಸ್ಬೇಕು ಅಂತ ರೈತರಿಗೆ ಹೇಳ್ಕೊಟ್ಟಿದ್ದೆ. ಅವರು ಸುತ್ತಮುತ್ತ ರಿಸಲ್ಟ್ನ ನೋಡಿದ್ರು. ಅವರು ಕೂಡ ಕರೆದಿ ನನ್ನ ರೆಮಿಡಿ ತೊಗೊಂಡು ಬ್ರಹ್ಮಾಸ್ತ್ರ ಗುರುವಾರ ಮಾಡಿಸಿದ್ರು. ಜಸ್ಟ್ ಇವತ್ತು ಶನಿವಾರ ಅಷ್ಟೇ 3 ದಿನ ಆಗಿದೆ. ತುಂಬ ಮಿರಾಕಲ್ ರಿಸಲ್ಟ್ ಬಂದಿದೆ. 2 ಅಡಿ ಹೊಸ್ದಾಗಿ ಬಂದಿದೆ. ಅವರು ಮನೇಲಿ ಫ್ಯಾಮಿಲಿ ಎಲ್ಲ ನಮ್ಮ ಮಗನೂ ಕೂಡ ಅದ್ಭುತವಾಗಿದೆ. ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಧನ್ವಂತರಿ ಪ್ರಾಡಕ್ಟು ಯಾರೆಲ್ಲ ಎಲ್ಲರೂ ಬಳಸಿ ಅಂತ ಅವ್ರು ಹೇಳೋಕ್ಕೆ ಇಷ್ಟಪಡ್ತಾರೆ. ಅವ್ರ ಮನೇಲಿ ಅವ್ರ ಮಿಸ್ಸಸ್ಸು ಕೂಡ ತುಂಬ ಚೆನ್ನಾಗಿದೆ ಮೇಡಮ್, ತೋಟಕ್ಕೋರೆ ಸಂತೋಷದಿಂದ ನನ್ನ ಮಗ ನಮ್ಮ ಮನೆಯವರು ಹೋಗಿ ಬಂದು ತುಂಬ ಚೆನ್ನಾಗಿದೆ, ತುಂಬ ಗ್ರೀನ್ ಆಗಿದೆ, 2 ಅಡಿ ಮೇಲೆ ಹೊಸ್ದಾಗಿ ಬಂದಿದೆ ಅಂತ ಖುಷಿಪಟ್ಟರು. ನಾನು ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ರೈತರು ಎಷ್ಟು ಸಂತೋಷವಾಗಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಆದರೆ ಇವತ್ತು ಚೆನ್ನಾಗಿ ಅವ್ರು ಸಂತೋಷವಾಗಿದ್ದರು. ನನಗೂ ಕೂಡ ಖುಷಿ ಆಯಿತು. 2 ಅಡಿ ಬಂದಿದೆಯಲ್ಲ, ನನಗೆ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ಜಸ್ಟ್ 3 ದಿನದಲ್ಲೇ ಚುಕ್ಕಿ ರೋಗ ಮತ್ತು ಜಾಸ್ತಿ ಯೆಲ್ಲೋಯಿಸಸ್ ಇತ್ತು. ತುಂಬ ಗ್ರೀನ್ ಆಗಿದೆ ಗಿಡ ನೋಡಿ. 2.5 ಅಡಿ ಮೇಲೆ ಬಂದಿದೆ ಹೊಸದಾಗಿ. ತುಂಬ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ಹಾಗೆ ಕೂಡ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬರ್ ಆಗಿ, ಹಾಗೆ ನಮ್ಮನ್ನು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಇನ್ನು ನೀವು ಎಷ್ಟು ವಿಡಿಯೋಸ್ನ ಶೇರ್ ಮಾಡ್ತೀರೋ ಅಷ್ಟು ಕೂಡ ನಾನು ರಿಸಲ್ಟ್ನ ಪ್ರತಿದಿನ ರಿಸಲ್ಟ್ ಇರೋದು ವಿಡಿಯೋನ ಪ್ರತಿದಿನವೂ ನಾನು ಅಪ್ಲೋಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮಲ್ಲೂ ಕೂಡ ಏನಿ ಬೆಳೆ ಇದ್ದರೂ ಕೂಡ ನನಗೆ 1 ನಿಮಿಷದ ವಿಡಿಯೋ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ನಾನೇ ಖುದ್ದಾಗಿ ಬಂದು ನಿಮಗೆ ವಿಸಿಟ್ ಮಾಡಿ ನಿಮಗೆ ರೆಮಿಡಿ ಕೊಡ್ತೀನಿ.